ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ಥರ ನಿದ್ದೆ ಮಾಡಬೇಕಾದ್ರೆ ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ಕಿಟಕಿಗೆ ತಲೆ ಕೊಟ್ಟಾಗ ಒಂಥರ ಕಟ ಅಂತ ಅನ್ಸುತ್ತಲ್ವಾ. ಅದು ಇರಿಟೇಷನ್ ಅನ್ಸಿದ್ರು ನನಗೊಂಥರ ಇಷ್ಟ. ಆ ಥರ ಮಾಡೋದು ನಿದ್ದೆ ಕೆಡೋದು, ಆ ಥರ ಮಾಡೋದು ನಿದ್ದೆ ಕೆಡೋದು. ನೀವು ಈ ಥರ ಮಾಡಿದ್ದೀರಾ? ನಾನು ಚಿಕ್ಕವನಿದ್ದಾಗ ಒಂದು ಒಡೆದೋಗಿರೋದು ಯಾವುದೋ ಒಂದು ಗಾಜು ಇಟ್ಕೊಂಡು ಈ ಥರ ಎಲ್ಲರಿಗೂ ಹಿಂಸೆ ಮಾಡ್ತಿದ್ದೆ. ಆ ಥರ ಇರಿಟೇಷನ್ ಮಾಡೋದು ನನಗಿಷ್ಟ. ಮಾಡ್ತಾಯಿದ್ದೀನಿ ನೋಡಿ. ತಿರುಗ್ತಾನೆ ಇಲ್ಲ ಇವನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸುಮ್ಮನೆ ಸುತ್ತಾಡ್ಕೊಂಡು ಮಾರ್ಕೆಟ್ವರೆಗೂ ಬಂದೆ, ಆದರೆ ನಿದ್ದೆ ಮಾತ್ರ ಹೋಗಿಲ್ಲ. ಹೆಂಗೋ ಮಾರ್ಕೆಟ್ವರೆಗೂ ಬಂದಿದ್ದೀನಿ, ವರ್ಕೌಟ್ ಮಾಡೋಕೊಂಡು ಡಂಬಲ್ ತಗೊಳ್ಳೋಣ ಅಂತ. ಎಷ್ಟಣ್ಣ ಇದು? ಅದು 1 ಸಂತೆಯಲ್ಲೂ ನಿದ್ದೆ ಅನ್ನೋ ಒಂದು ಮಾತಿದೆಯಲ್ಲ, ಅದೇ ಥರ ಮಾರ್ಕೆಟಲ್ಲೂ ನಿದ್ದೆ ನನಗೆ. ಮಾರ್ಕೆಟ್ವರೆಗೂ ಬಂದಿದ್ದೀನಿ, ಚಿಕ್ಕಪೇಟೆ ಒಂದು ರೌಂಡ್ ಹಾಕೊಂಬೋಣ ಅಂತ ಹೊರಟೆ. ಇದೇನೋ ವಿಕ್ ಥರ ಕಾಣಿಸ್ತು, ಸುಮ್ಮನೆ ತಲೆ ಮೇಲೆ ಇಟ್ಕೊಂಡೆ. ಸುತ್ತಾಡಿ ಸುಸ್ತಾಗಿ ಹೊಟ್ಟೆಗೆ ಸ್ವಲ್ಪ ಮೇವು ಹಾಕೊಂಡು ಮತ್ತೆ ಸುತ್ತಾಡಕೊಟ್ಟೆ. ಚಿಕ್ಕಪೇಟೆಯಲ್ಲಿ ಇಷ್ಟು ಜನ ಇದ್ರೂ ಒಬ್ಬನ ಸೌಂಡ್ ಮಾತ್ರ ತುಂಬ ಜೋರಾಗಿ ಕೇಳಿಸಿತ್ತು. ಅವ್ನು ಯಾರು ಅಂತ ನೋಡೋಕೋದೆ. ಪೋಲಿಯೋ ಪ್ರಪಂಚದಾದ್ಯಂತ ಮುಕ್ತ ಆಗಿಲ್ಲ. ಇನ್ನು ನಮ್ಮ ನೆರೆಹೊರೆ ರಾಷ್ಟ್ರಗಳಲ್ಲಿ ಪೋಲಿಯೋ ಇದೆ. ಬೆಳಗ್ಗೆಯಿಂದ ಸುತ್ತಾಡ್ತಾ ಇರೋದಕ್ಕೆ ಮತ್ತೆ ತಿರ್ಗಾ ನಿದ್ದೆ ಬರ್ತಾನೆ ಇತ್ತು. ಹೋಗಿ ಮಲ್ಕೊಳ್ಳೋಣ ಅಂತ ರಿಟರ್ನ್ ಹೊರಟೆ. ಹೋಗ್ತಾ ದಾರಿಯಲ್ಲಿ ಆಟೋ ಮೇಲೆ ಒಂದು ಲೈನ್ ನೋಡಿದೆ. ಊರಲ್ಲಿ ಒಂದು ದಿನ ಮರಿಬೇಕಂದ್ರೆ ಊರನ್ನ ಸ್ವಲ್ಪ ದಿನ ಮರಿಬೇಕಂತೆ. ನಿಜ ತಾನೆ? ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.